ಹಾಯ್ ವೆಲ್ಕಮ್ ಟು ಅನುಷ್ಕಾ ಲಾಗಿನ್ ಕನ್ನಡ. ನಾನು ಮನು ಮಂಜುನಾಥ್. ಇವತ್ತು ನಿಮ್ಮ ಮುಂದೆ ಸೂಪರ್ ಆಗಿರುವಂಥ ಕಾಯಿ ಒಬ್ಬಟ್ಟು ಯಾವ ರೀತಿ ಪರ್ಫೆಕ್ಟಾಗಿ ಮಾಡೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ಮೊದಲನೇದಾಗಿ ನಿಮಗೆ ಬರುತ್ತೆ. ಕೆಲವೊಂದು ಸಲ ಏನಾಗೋಗ್ಬಿಡುತ್ತೆ ಅಂದರೆ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ರೂ ಒಬ್ಬಟ್ಟು ಕರೆಕ್ಟಾಗಿ ಬರ್ತಿರಲ್ಲ ಅಥವಾ ಹರಿದೋಗ್ತಿರುತ್ತೆ, ಉಬ್ಬಿ ಬರಲ್ಲ. ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಬಂದರೆ ಪರ್ಫೆಕ್ಟಾಗಿ ಮಾಡ್ಕೊಬೋದು. ಅದು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಎಷ್ಟು ನೀಟಾಗಿ ಮಾಡ್ಕೊಂಬಂದ್ರೂ ತೆಳ್ಳಗಾಗಲ್ಲ ಅಥವಾ ಜಾಸ್ತಿ ತೆಳ್ಳಗಾಗಕ್ಕೆ ಮಾಡೋಕ್ಕೆ ಹೋದರೆ ಫುಲ್ ಹರಿದೋಗ್ಬಿಡುತ್ತೆ. ಸೊ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಒಬ್ಬಟ್ಟನ್ನ ಸಾಫ್ಟಾಗಿ ಸ್ಮೂತಾಗಿ ಉಬ್ಬಿ ಬರೋ ಥರ ಮಾಡ್ಕೊಬೋದು. ಬಟ್ ಬನ್ನಿ, ಹಾಗಾದರೆ ಏನೇನು ಬೇಕು, ಯಾವ ರೀತಿ ಮಾಡೋದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಕಾಯಿ ಹೋಳಿಗೆ ಕಾಣಿಸ್ತಿದೆ ಅಂತ. ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ತುಂಬ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ಅರ್ಧ ಲೋಟ ಆಗುವಷ್ಟು ಚಿರೋಟಿ ರವೆನ ತೊಗೊತಾ ಇದ್ದೀನಿ. ಸೊ ಚಿರೋಟಿ ರವೆನೇ ತೊಗೋಬೇಕು. ನಂತರ ನಾನಿಲ್ಲಿ ಇದು ಮುಳುಗೋವಷ್ಟು ನೀರನ್ನ ಹಾಕ್ಕೊತಿದ್ದೀನಿ. ಇದು ಮುಳುಗುವಷ್ಟು ನೀರನ್ನ ಹಾಕಿ ಒಂದು 5-10 ನಿಮಿಷ ಹಾಗೆ ಮುಚ್ಚಿ ಬಿಟ್ಬಿಡೋಣ. ಈ ಥರ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ನೀರೆಲ್ಲ ಎಳ್ಕೊಂಡು ರವೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದು 5-10 ನಿಮಿಷ ಹಾಗೆ ಬಿಟ್ಬಿಡೋಣ. ನಂತರ ನಾನಿಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸಾಫ್ಟಾಗಿ ರವೆ ಆಗಿದೆ ಅಂತ. ಸೊ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾವು ಮಿಕ್ಕಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಕೊತಾ ಹೋಗೋಣ ಒಂದಕ್ಕಿಂತ ಒಂದು. ಸೊ ಇವಾಗ ಮೊದಲನೇದಾಗಿ ನಾನಿಲ್ಲಿ ಇದಕ್ಕೇ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅದೇ ಗ್ಲಾಸ್ ಮೆಜರ್ಮೆಂಟಲ್ಲಿ ನಾನು ಚಿರೋಟಿ ರವೆ ತೊಗೊಂಡಿದ್ನಲ್ಲ, ಅದೇ ಗ್ಲಾಸ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ ಚಿರೋಟಿ ರವೆಗೆ 2 ಕಪ್ ಆಗುವಷ್ಟು ಮೈದಾನ ತೊಗೊತಿದ್ದೀನಿ. ನನಗೆ ಬಂದು ಇದು ಅರ್ಧ ಕೆಜಿದಾಗಿತ್ತು. ನೀವು 1/4 ಕೆಜಿ ಕಡಿಮೆ ಮಾಡ್ಕೋತೀನಿ ಅಂತಂದರೆ ಎಲ್ಲವನ್ನು ಕೂಡ ಅರ್ಧ ಕಟ್ ಮಾಡ್ಕೊತಾ ಹೋಗಿ. ಜಾಸ್ತಿ ಮಾಡ್ಕೋತೀನಿ ಅಂತಂದರೆ ಎಕ್ಸ್ಟ್ರಾ ಬೇಕಾದರೂ ತಗೊಳ್ತಾ ಆ್ಯಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ರವೆಯಲ್ಲಿ ಮೈದಾ ಮತ್ತು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಲ್ವ, ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಎಲ್ಲ ಕಂಪ್ಲೀಟಾಗಿ ಮೈದಕ್ಕೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮೊದಲೇದಾಗಿ ಫಸ್ಟು ಮಿಕ್ಸ್ ಮಾಡ್ಕೊಂಡು ನಂತರ ನಾವು ನೀರನ್ನ ಸೇರಿಸ್ಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಬಿಡೋಣ. ನೋಡಿ ನಾನು ಯಾವ ರೀತಿ ಕಲಿಸ್ತಿದ್ದೀನಿ, ಇದೇ ರೀತಿನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಥರ ಒಂದು 5-10 ನಿಮಿಷ ಹೀಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಬಿಡೋಣ. ಈ ಥರ ಕಲಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಕೂಡ ಬರುತ್ತೆ. ಇದು ಒಂದು 3-4 ಅವರ್ ಆದರೂ ನೆನೆಯಲೇಬೇಕು. ನಿಮಗೆ ಏನಾದರೂ ಜಾಸ್ತಿ ಟೈಮ್ ಇದ್ದರೆ ಒಂದು 5-6 ಅವರ್ ಆಗುವಷ್ಟು ನೆನೆಸಿ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಒಬ್ಬಟ್ಟು ಉಬ್ಬಿ ಬರುತ್ತೆ. ಸೊ ನಾನು ಇಲ್ಲಿ ಕಲಿಸಿದ್ದೀನಲ್ಲ, ಒಂದು ಸ್ವಲ್ಪ ಎಳೆದು ತೋರಿಸ್ತೆ, ಅದು ಕಟ್ಟಾಗಿಬಿಡುತ್ತೆ. ಆ ಥರ ಕಟ್ಟಾಗಬಾರ್ದು. ಕಂಪ್ಲೀಟಾಗಿ ನೆನೆದ್ರೆ ಅದು ಎಳೆದ್ರೆ ರಬ್ಬರ್ ಥರ ಬರುತ್ತೆ. ಆ ಥರ ನಾವು ಕಂಪ್ಲೀಟಾಗಿ ನೆನೆಸಬೇಕು. ಸೊ ಇವಾಗ ಇದು ಮುಳುಗುವಷ್ಟು ಎಣ್ಣೆನ ಹಾಕಿ ಮುಚ್ಚಿ 3-4 ಅವರ್ ಎತ್ತಿಟ್ಕೊತಿದ್ದೀನಿ. ಸೊ ನಿಮಗೇನಾದರೂ ಟೈಮ್ ಇದ್ದರೆ ನೀವು ಜಾಸ್ತಿ ಹೊತ್ತು ಬೇಕಾದರೂ ನೆನೆಸಿಟ್ಕೊಬೋದು. ನಾನಿಲ್ಲಿ ಅದೇ ಮೆಜರ್ಮೆಂಟ್ ಗ್ಲಾಸಲ್ಲಿ 4 ಲೋಟ ಆಗುವಷ್ಟು ತೆಂಗಿನಕಾಯಿನ ತೊಗೊತಿದ್ದೀನಿ. ತೆಂಗಿನಕಾಯಿ ಮಾತ್ರ ತುಂಬ ಚೆನ್ನಾಗಿ ಬಲ್ತಿರಬೇಕು. ಸೊ ಹಾಗಾಗಿ ನಾನು ಕೂಡ ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿನ ತೊಗೊಂಡು ಕಟ್ ಮಾಡ್ಕೊತಿದ್ದೀನಿ. ನೀವು ಬೇಕು ಅಂತಂದರೆ ತುರಿದು ಕೂಡ ಯೂಸ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಮಿಕ್ಸಿ ಜಾರ್ದಲ್ಲಿ ಸ್ವಲ್ಪ ಪುಡಿ ಮಾಡಿಕೊಂಡು ನಂತರ ನಾನಿಲ್ಲಿ ಚಿಕ್ಕ ಜಾರದಲ್ಲಿ ಸಾಫ್ಟಾಗಿ ತೆಂಗಿನಕಾಯಿನ ಸ್ವಲ್ಪ ರುಬ್ಕೊತಿದ್ದೀನಿ. ಇದು ಕಂಪ್ಲೀಟಾಗಿ ಈಗ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತಂದರೆ ಸ್ವಲ್ಪ ಕಂಪ್ಲೀಟಾಗಿ ತುರಿಯೋ ಥರ ಬರುತ್ತೆ ನೋಡಿ, ಆ ಥರ ಮಾಡಿಕೊಂಡು ನಂತರ ನಾನಿಲ್ಲಿ ಚಿಕ್ಕ ಜಾರದಲ್ಲಿ ಸಣ್ಣದಾಗಿ ನುಣ್ಣಗೆ ಸ್ವಲ್ಪ ಪೇಸ್ಟ್ ಮಾಡ್ಕೊತಿದ್ದೀನಿ. ನಾನು ಯಾವುದೇ ರೀತಿಯಾದ ನೀರು ಆ್ಯಡ್ ಮಾಡಿಲ್ಲ. ಮೊದಲನೇದಾಗಿ ಇದಕ್ಕೆ ಏನಪ್ಪ ಆ್ಯಡ್ ಮಾಡ್ತಿದ್ದೀನಿ ಅಂತಂದರೆ ಒಂದು 2 ಗ್ಲಾಸ್ ಆಗುವಷ್ಟು 2 ಸ್ಪೂನ್ ಆಗುವಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಮಾಮೂಲಿ ಮನೇಲಿ ಯಾವ ರೈಸ್ ಇರುತ್ತಲ್ಲ ಅದೇ ರೈಸ್ನ ನೆನೆಸಿಟ್ಕೊಳ್ಳಿ. ನೀವು ಸ್ಟಾರ್ಟ್ ಮಾಡ್ತೀರಲ್ಲ ಒಬ್ಬಟ್ಟನ್ನ ಮಾಡಬೇಕು ಅಂತ, ಅದಕ್ಕಿಂತ ಒಂದು 2 ಅವರ್ ಮುಂಚೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ಸಣ್ಣ ಜಾರದಲ್ಲಿ ಸಾಫ್ಟಾಗಿ ರುಬ್ಬಿರುವಂಥ ತೆಂಗಿನಕಾಯಿನೇ ಇದನ್ನು ಸೋಡಾ ಸೇರಿಸ್ಕೊಂಡು ಕಂಪ್ಲೀಟಾಗಿ ತುಂಬಾ ಸಾಫ್ಟ್ ಆಗೋ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊತಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಸಾಕು. ನಿಮ್ಮ ಮನೇಲಿ ಏನಾದರೂ ಗ್ರೈಂಡರ್ ಇದ್ದರೆ ಸೊ ನೀವು ಅದರಲ್ಲೇ ಕೂಡ ಮಾಡ್ಕೊಬೋದು. ಇನ್ನೂ ಚೆನ್ನಾಗಿ ಗ್ರೈಂಡರಲ್ಲಿ ಬರುತ್ತೆ. ಸೊ ನಮ್ಮ ಮನೆಯಲ್ಲಿ ಗ್ರೈಂಡರ್ ಇಲ್ದಿರೋ ಕಾರಣ ನಾನು ನಾರ್ಮಲಾಗಿ ಮಿಕ್ಸಿ ಜಾರ್ದಲ್ಲೇ ಕಂಪ್ಲೀಟಾಗಿ ಮಾಡ್ಕೊತಿದ್ದೀನಿ. ಸೊ ಇವಾಗ ನಾನಿಲ್ಲಿ ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಬೆಲ್ಲ ಬೇಕಾದರೂ ತೊಗೊಬೋದು. ನಾನು ಈ 4 ಲೋಟ ಆಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೆ, 2 ಲೋಟ ಆಗುವಷ್ಟು ಮೈದಾ ತೊಗೊಂಡಿದ್ದೆ, ಅರ್ಧ ಲೋಟ ಆಗುವಷ್ಟು ಚಿರೋಟಿ ರವೆನ
ತೊಗೊಂಡಿದ್ದೆ. ಸೊ ನಾನು ಸೇಮ್ ಮೆಜರ್ಮೆಂಟಲ್ಲಿ 2 ಲೋಟ ಆಗುವಷ್ಟು ಸೇಮ್ ಮೆಜರ್ಮೆಂಟಲ್ಲೇ ಗ್ಲಾಸಲ್ಲೇ 2 ಲೋಟ ಆಗುವಷ್ಟು ಬೆಲ್ಲನ ತೊಗೊತಿದ್ದೀನಿ. ಈ ಥರ ಚೆನ್ನಾಗಿ ಪುಡಿ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಯಾವುದೇ ತರಹದ ಗಂಟು ಇಲ್ದಿರೋ ಥರ ನಾವು ಒಬ್ಬಟ್ಟನ್ನ ತಡ್ಕೊಬೋದು. ಸೊ ನೋಡಿ ನಾನಿಲ್ಲಿ ಈ ರೀತಿ ಚಚ್ಕೊತಿದ್ದೀನಿ. ಬೆಲ್ಲನೆಲ್ಲ ಕಂಪ್ಲೀಟಾಗಿ ಚಚ್ಕೊಂಡು ಮೆಜರ್ಮೆಂಟಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಚಚ್ಕೊತಾ ಇದ್ದೀನಿ. ಎಲ್ಲ ನೀವು ಯಾವ್ದು ಬೇಕಂದ್ರೂ ತೊಗೊಬೋದು. ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ, ಸೊ ಇದು ತೊಗೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಚೆನ್ನಾಗಿ ಕಂಪ್ಲೀಟಾಗಿ ನಾನು ಚಚ್ಕೊತಾ ಇದ್ದೀನಿ. ನಾನು ರುಬ್ಬಬೇಕಾದ್ರೆ ಅಕ್ಕಿ ಯಾಕಪ್ಪ ಹಾಕಿದೆ ಅಂತ ಅಂದರೆ ಅಕ್ಕಿ ಹಾಕೋದ್ರಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಒಬ್ಬಟ್ಟು ಉಬ್ಬಿ ಬರುತ್ತೆ. ಸೊ ಕಂಪ್ಲೀಟಾಗಿ ನೀವು ಅದೇ ಥರ ಫಾಲೋ ಮಾಡ್ಕೊಂಡು ಬಂದರೆ ಸೂಪರಾಗಿರುವಂಥ ಒಬ್ಬಟ್ಟನ್ನ ಮಾಡ್ಕೊಬೋದು. ಸೊ ಇವಾಗ ನಾನು ಕಂಪ್ಲೀಟಾಗಿ ಬೆಲ್ಲ ಎಲ್ಲವನ್ನು ಕೂಡ ಚಚ್ಕೊಂಡಿದ್ದೀನಿ. ಮೆಜರ್ಮೆಂಟಲ್ಲೇ ಕರೆಕ್ಟಾಗಿ ತೋರಿಸ್ಕೊಡ್ತಿದ್ದೀನಿ. ಈ ಮೆಜರ್ಮೆಂಟಲ್ಲಿ 2 ಗ್ಲಾಸ್ ಆಗುವಷ್ಟು ನಾನು ಬೆಲ್ಲನ ತೊಗೊತಿದ್ದೀನಿ. ಇದನ್ನು ಕೂಡ ಮಿಕ್ಸರ್ ಜಾರಿಗೆನೆ ಸೇರಿಸ್ಕೊಂಡು ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಬಿಡೋಣ. ಈ ಥರ ಮಾಡಿಕೊಂಡ್ರೆ ಕಾಯಿ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹೂರ್ಣ ಕೂಡ ಚೆನ್ನಾಗಿ ಬರುತ್ತೆ, ಜೊತೆಗೆ ಒಬ್ಬಟ್ಟು ಕೂಡ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ಒಂದು 2 ರೌಂಡ್ ಅಷ್ಟೇ ಆನ್ ಆಫ್ ಆ ಥರ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಸಹಾಯದಿಂದ ಕಂಪ್ಲೀಟಾಗಿ ಪೌಡ್ರ್ ಮಾಡ್ಕೊಂಬಂದರೆ ಸಾಕು. ಈ ಕಡೆ ತೆಂಗಿನಕಾಯಿ ಕೂಡ ಚೆನ್ನಾಗಿ ಸಾಫ್ಟಾಗಿದೆ. ಸೊ ಈ ಕಡೆ ಬೆಲ್ಲ ಕೂಡ ಪುಡಿ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೂ ನಾವು ಮಿಕ್ಸಿ ಜಾರದಲ್ಲಿ ಇದು ಮಾಡ್ಕೊಬೋದು. ಇಲ್ಲ ಅಂತಂದರೆ ಹೀಗೆ ಕೂಡ 2 ಕೂಡ ಪೇಸ್ಟ್ ಮಾಡಿಕೊಂಡು ಎರಡವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಲ್ಲ ನಿಮ್ಮ ಮನೇಲಿ ಗ್ರೈಂಡರ್ ಇದೆ, ನಾವು ಅದೇ ಥರ ಎರಡನ್ನೂ ಕೂಡ ರುಬ್ಕೊತೀನಿ ಅಂತಂದರೆ ತೊಂದರೆ ಇಲ್ಲ. ಎರಡನ್ನೂ ಕೂಡ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೊ ನೋಡಿ ನಾನು ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಏನೂ ಇಲ್ಲ, 2 ಕೂಡ ಮಿಕ್ಸ್ ಮಾಡ್ಕೊಂಬಿಟ್ರೆ ಈ ಥರ ಆಗುತ್ತೆ. ಸೊ ಇವಾಗ ಇದನ್ನು ಸ್ಟವ್ನಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ನಾನ್ ಸ್ಟಿಕ್ ಪ್ಯಾನ ತೊಗೊಂಡಿದ್ದೀನಿ. ಈ ಥರ ನಾನ್ ಸ್ಟಿಕ್ ಪ್ಯಾನ್ ತೊಗೊಳೋದ್ರಿಂದ ಸ್ವಲ್ಪ ಅಂಟೋದಿಲ್ಲ. ಆದಷ್ಟು ಈ ಥರ ನಾನ್ ಸ್ಟಿಕ್ ಪ್ಯಾನ್ ಬೆಲ್ಲ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊತಿದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇವಾಗ ತುಪ್ಪ ಕರಗಿದ ನಂತರ ರೆಡಿ ಮಾಡಿರುವಂಥ ಸೇರಿಸ್ಕೊಂಡು ಒಂದು 5 ರಿಂದ 10 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ರೆಡಿನೇ ಆಗೋಗ್ಬಿಡುತ್ತೆ ಹೂರ್ಣ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಮಿಕ್ಸ್ ಆಗಿದೆ. ಇದು ಯಾವ ರೀತಿ ರೆಡಿಯಾಗಿದೆ ಅಂತಂದರೆ ನಮಗೆ ಗೊತ್ತಾಗುತ್ತೆ ಅಂತಂದರೆ ಸ್ವಲ್ಪ ಟಚ್ ಮಾಡಿ ನಮಗೆ ನೋಡಿದ್ರೆ ಅಂಟ್ಕೋತಾ ಇರಬೇಕು. ಆ ಥರ ಇದ್ದರೆ ರೆಡಿಯಾಗಿದೆ ಅಂತ ಅರ್ಥ. ಜಾಸ್ತಿ ಉಂಡೆ ಕಟ್ಟಬಾರ್ದು, ಮೀಡಿಯಮ್ ಆಗಿ ಉಂಡೆ ಆಗಿದ್ರೆ ಸಾಕಾಗುತ್ತೆ, ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ಉಂಡೆ ಕೂಡ ರೆಡಿಯಾಗಿದೆ. ಇದು ಜಾಸ್ತಿ ಗಟ್ಟಿಯಾಗಕ್ಕೆ ಬಿಡಬೇಡಿ. ಈಗ ನೋಡಿ ನಾನಿಲ್ಲಿ ಇರುವಂಥ ಹಿಟ್ಟನ್ನ ಓಪನ್ ಮಾಡಿ ಚೆನ್ನಾಗಿ ಒಂದು 10 ರಿಂದ 15 ನಿಮಿಷ ನಾದ್ಕೊಂಡಿದ್ದೀನಿ. ಸೊ ಹಾಗೆ ಮಾಡೋಕ್ಕೆ ಹೋಗಬೇಡಿ. ನೋಡ್ಬೋದು ನೀವಿಲ್ಲಿ ಎಷ್ಟು ಸಾಫ್ಟಾಗಿ ಹಿಟ್ಟು ನೆಂದಿದೆ ಅಂತ. ಒಂದು 5 ರಿಂದ 6 ಅವರ್ ನೆನೆಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಇದನ್ನು ತಟ್ಟೋದಕ್ಕೆ ನಾರ್ಮಲ್ ಇರುವಂಥ ಸೀರೆ ಕವರ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕು ಅಂತಂದರೆ ಒಬ್ಬಟ್ಟು ತಟ್ಟೋ ಕವರ್ ಬೇಕಾದರೂ ತೊಗೊಬೋದು. ಇಲ್ಲ ಅದು ಸಿಕ್ತಿಲ್ಲ, ನಮಗೆ ಅವೈಲೇಬಲ್ ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಸೀರೆ ಕವರ್ ಬರ್ತೀವಿ ನೋಡಿ, ಅದರಲ್ಲೂ ಕೂಡ 2 ಕಟ್ನ ಮಾಡಿಕೊಂಡು ನಾವು ಮೇಲ್ಗಡೆ ಕವರ್ ಒಂದು ಕೆಳಗಡೆ ಕವರಿಗೆ ಒಂದು ರೆಡಿ ಮಾಡಿಕೊಂಡು ತಟ್ಕೊಬೋದು. ನಾವು ಹೂರ್ಣ ಎಷ್ಟು ತಗೊಂಡಿರ್ತೀವಿ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಹಿಟ್ಟನ್ನು ಕೂಡ ತಗೊಬೇಕು. ಇದು ಜಾಸ್ತಿ ಕೂಡ ಆಗಬಾರ್ದು, ಅದು ಕಡಿಮೆ ಕೂಡ ಆಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ರೆಡಿ ಆಗ್ತಿದೆ ಅಂತ. ಸೇಮ್ ಮೆಜರ್ಮೆಂಟಲ್ಲಿ ಎರಡವನ್ನು ಕೂಡ ತಗೊಂಡು ಈ ಥರ ಸ್ವಲ್ಪ ತಟ್ಕೊಂಡು ಕಂಪ್ಲೀಟಾಗಿ ಅದು ಫೋಲ್ಡ್ ಮಾಡಿಕೊಂಡು ನಾರ್ಮಲ್ ಆಗಿ ತಟ್ಕೊಬೋದು. ಅಕಸ್ಮಾತ್ ನಿಮಗೆ 2 ಕವರ್ ಇಲ್ಲ ಅಂತಂದರೆ ನಾರ್ಮಲ್ ಆಗಿರುವಂಥ ಎಣ್ಣೆ ಕವರ್ ಬರುತ್ತಲ್ಲ, ಅದರಲ್ಲೂ ಕೂಡ ಬೇಕಾದರೆ ನೀವು ಆರಾಮಾಗಿ ತಟ್ಕೊಂಡು ಮಾಡ್ಕೊಬೋದು. ಈ ಥರ ಫೋಲ್ಡ್ ಮಾಡಿಕೊಂಡು ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಯಾವ ಥರ ಫೋಲ್ಡ್ ಮಾಡೋದು ಅಂತ ಗೊತ್ತಿರುತ್ತೆ. ಅದು ಗೊತ್ತಾಗಲಿಲ್ಲ ಅಂತಂದರೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಚಿಕ್ಕ ಸೈಜ್ ಬೇಕು ಅಂತಂದರೆ ಚಿಕ್ಕ ಸೈಜ್ ಕೂಡ ಮಾಡ್ಕೊಬೋದು. ಸೈಜ್ ದೊಡ್ಡದಾಗಿದ್ದರೆ ದೊಡ್ಡದಾಗಿ ಕೂಡ ಮಾಡ್ಕೊಬೋದು. ಈ ಥರ ಕಂಪ್ಲೀಟಾಗಿ ಅದು ಓಪನ್ ಇಲ್ದಿರೋ ಥರ ಸಾಫ್ಟಾಗಿ ನಾವು ಕಂಪ್ಲೀಟಾಗಿ ಫೋಲ್ಡ್ ಮಾಡ್ಕೊಂಡಿರೋಣ. ಈ ಥರ ಫೋಲ್ಡ್ ಮಾಡಿಕೊಂಡು ನಾನು 2 ಕವರ್ನ ಕಟ್ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೈಲೇ ತಟ್ಕೊಂಬಿಡೋಣ. ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ತಟ್ತೀನಿ ಅಂತ. ಸ್ವಲ್ಪ ಕೂಡ ಓಪನ್ ಇರಬಾರ್ದು, ಆ ರೀತಿ ನಾವು ಫೋಲ್ಡ್ ಮಾಡ್ಕೊಂಡಿರಬೇಕು. ಸೊ ನೋಡಿ ಈ ಥರ ತಟ್ಕೊಂಬಿಡೋಣ. ನಾನು ಬೆಲ್ಲ ಉಂಡೆ ತೊಗೊಂಡಿರೋದ್ರಿಂದ ಸ್ವಲ್ಪ ಕಲರು ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ವೈಟ್ ಕಲರ್ ಬೆಲ್ಲ ನಾರ್ಮಲ್ ಅಚ್ಚು ಬೆಲ್ಲ ತೊಗೊಂಡ್ರೆ ಅದು ಬೆಳ್ಳಗೆ ಇರುತ್ತೆ. ಇದು ಉಂಡೆ ಬೆಲ್ಲ ಆಗಿರೋದ್ರಿಂದ ಬೆಲ್ಲ ಸ್ವಲ್ಪ ಕರಗಿದ ನಂತರ ಸ್ವಲ್ಪ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಈ ಥರ ನಾನಿಲ್ಲಿ ಮೇಲ್ಗಡೆ ಒಂದು ಕವರ್ ಸಹಾಯದಿಂದ ನಿಮಗೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟುವರೆಗೂ ನೀವು
ತಟ್ಕೊಬೋದು. ನಿಮ್ಗೆ ಆ ಥರ ಏನಾದರೂ ಆಗಲಿಲ್ಲ ಅಂತಂದರೆ ಮಾಮೂಲಿ ಚಪಾತಿ ಲಟ್ಟು ಅಂತ ಇದಿರುತ್ತೆ ನೋಡಿ, ಅದರಲ್ಲಿ ಕೂಡ ನೀವು ಲಟ್ಟಿಸ್ಕೊಬೋದು. ಕೈಲಿ ನೀವು ಎಷ್ಟು ರೌಂಡ್ ಮಾಡ್ಕೋಬೋದು ಅಷ್ಟು ಕೂಡ ಮಾಡ್ಬೋದು. ನಾನಿಲ್ಲಿ ನೋಡ್ಬೋದು ನೀವು ಎಷ್ಟು ರೌಂಡಾಗಿ ಮಾಡ್ಕೊಂಡಿದ್ದೀನಿ ಅಂತಂದರೆ ಸ್ವಲ್ಪ ಕೂಡ ಹರಿಯಲ್ಲ. ಇದು ನಾರ್ಮಲಾಗಿ ರೌಂಡಾಗಿರುತ್ತೆ, ಸ್ವಲ್ಪ ಕೂಡ ಇದಾಗಿರಲ್ಲ. ಸೊ ಇದು ಓಪನ್ ಆಗಿರೋದಲ್ಲ, ಬೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ, ಸೊ ಹಾಗಾಗಿ ಅದಕ್ಕೋಸ್ಕರ ಕಾಣ್ತಿದೆ. ಸೊ ನಾನು ನಿಮಗೆ ಓಪನ್ ಮಾಡಿ ಕೂಡ ಕವರ್ ತೋರಿಸ್ತೀನಿ. ಅಂತ ಏನು ಅನ್ಸೋದೇ ಇಲ್ಲ. ಆರಾಮಾಗಿ ಕವರ್ ಮೇಲ್ಗಡೆ ಹಾಕ್ಕೊಂಡು ಆರಾಮಾಗಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಒಬ್ಬಟ್ಟನ್ನ ತಡ್ಕೊಬೋದು. ಯಾವುದೇ ತರಹದ ಕಷ್ಟ ಅನಿಸೋದೇ ಇಲ್ಲ. ಅಕಸ್ಮಾತ್ ನಿಮಗೆ ಸೈಜ್ ಯಾವ ರೀತಿ ಬೇಕಾದರೂ ನೀವು ಮಾಡ್ಕೊಬೋದು. ಬೇಕಾದರೆ ನಿಮಗೆ ಜಾಸ್ತಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು, ತೆಳ್ಳಗೆ ಬೇಕು ಅಂತಂದರೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟನ್ನು ತೆಳ್ಳಗೆ ಮಾಡ್ಕೊಬೋದು. ನೀವು ಉಂಡೆ ಯಾವ ರೀತಿ ತೊಗೊಂಡಿರ್ತೀರಲ್ಲ ಆ ಇದ್ರದ ಮೇಲೆ ಅಥವಾ ಒಬ್ಬಟ್ಟನ್ನ ನೀವು ತಡ್ಕೊಬೋದು. ನೋಡಿ ನಾನು ಕವರ್ ಮೇಲ್ಗಡೆ ತೆಗೆದಿದ್ದೀನಿ. ಈ ಥರ ಕವರ್ ಮೇಲೇ ತೆಗೆದುಬಿಟ್ಟು ನಾರ್ಮಲಾಗಿ ಕೈಲೇ ಎತ್ತು ತವ ಮೇಲೆ ಹಾಕ್ಬಿಡೋಣ. ಮೊದಲೇ ನಾವು ತವಾನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಎತ್ತಿಟ್ಕೊಂಬಿಡೋಣ. ನೋಡಿ ಇಲ್ಲಿ ನಾನು ತೆಗಿತಾ ಇದ್ದೀನಿ ಕವರ್ನ. ಸ್ವಲ್ಪ ಕೂಡ ಅಂಟಿರಲ್ಲ, ಆರಾಮಾಗಿ ಕೈಲೇ ಎತ್ತಿ ಹಾಕೊಬೋದು. ಈ ರೀತಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸ್ವಲ್ಪ ಕೂಡ ಹರಿಯಲ್ಲ. ಉಬ್ಬಿ ಸೂಪರಾಗಿರೋವಂಥ ಒಬ್ಬಟ್ಟು ಕ್ವಿಕ್ಕಾಗಿ ಕೂಡ ಮಾಡ್ಕೊಂಬಿಡ್ಬೋದು. ಇದು ಮಾಡೋದಕ್ಕೆ ಮಿನಿಮಮ್ ಅಂದರೂ 1 ಅವರ್ ಆದರೆ ಸಾಕಾಗುತ್ತೆ. ಮೊದಲೇ ನಾವು ಹಿಟ್ಟು ಕಂಪ್ಲೀಟಾಗಿ ಕಲಸಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಬೇಗ ಮಾಡ್ಕೊಬೋದು. ಹೂರ್ಣನ ನಾವು ಹೊರಗಡೆ ಇಡ್ತೀವಿ ಅನ್ನೋದಾದರೆ ಒಂದು 4ರಿಂದ 5 ದಿನದವರೆಗೂ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಬೋದು. ಇಲ್ಲಪ್ಪ ನಾವು ಫ್ರಿಜ್ಜಲ್ಲಿ ಇಡ್ತೀವಿ ಅನ್ನೋದಾದರೆ 1 ತಿಂಗಳವರೆಗೂ ಕೂಡ ಇಟ್ಕೊಂಡು ರೆಡಿ ಮಾಡ್ಕೊಂಬಿಡ್ಬೋದು. ಇನ್ಸ್ಟೆಂಟಾಗಿ ಹೂರ್ಣ ರೆಡಿಯಾಗಿದ್ದರೆ ಹಿಟ್ಟು ಕೂಡ ಕಲಸಿದ್ರೆ ಆರಾಮಾಗಿ ಈಸಿಯಾಗಿ ಕೂಡ ಯಾವಾಗ ಬೇಕೋ ತಿನ್ನಬೇಕು ಅನಿಸುತ್ತೆ ಆವಾಗ ಕೂಡ ಮಾಡ್ಕೊಂಬಿಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಬ್ಬಟ್ಟು ಮಾಡೋದು ಕಷ್ಟ ಅಂತಲೂ ಅಲ್ಲ, ಹಾಗಂತ ಈಸಿ ಅಂತಲೂ ಅಲ್ಲ. ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಬಂದರೆ ನಮಗೆ ಯಾವ ರೀತಿ ಬರುತ್ತೆ ಅದೇ ತರಹದ ಒಬ್ಬಟ್ಟನ್ನು ನಾವು ಮಾಡ್ಕೊಂಬಿಡ್ಬೋದು. ಉಬ್ಬಿ ಬರುವಂಥ ಒಬ್ಬಟ್ಟು ಮನೆಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನಾನು ಮಾಡಿರುವಂಥ ಒಬ್ಬಟ್ಟಲ್ಲಿ ಒಂದು ಕೂಡ ಹರಿದಿರಲಿಲ್ಲ, ಒಂದು 25 ಕೂಡ ಏನೋ ಆಗಿತ್ತು. ತುಂಬಾ ಚೆನ್ನಾಗಾಗಿತ್ತು. ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು. ನಾವು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ನೋಡಿ. ನಾರ್ಮಲ್ ಆಗಿ ನಾವು ಒಬ್ಬಟ್ಟು ಮಾಡ್ತೀವಿ ಅಂದರೆ ಕಾಯಿ ಒಬ್ಬಟ್ಟು ಇಷ್ಟು ಚೆನ್ನಾಗಿ ಫೋಲ್ಡ್ ಆಗಲ್ಲ. ಮೇನ್ ಏನಪ್ಪ ಅಂತಂದರೆ ತೆಂಗಿನಕಾಯಿ ಹಾಗೆ ಬೆಲ್ಲ ಎಲ್ಲ ನೀಟಾಗಿ ಸಾಫ್ಟಾಗಿ ಪೇಸ್ಟ್ ಥರ ಇರಬೇಕು. ಆ ಥರ ಇದ್ದರೆ ಮಾತ್ರ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ನಾರ್ಮಲ್ ಆಗಿ ನಾವು ಸ್ವಲ್ಪ ತುರಿ ಹಾಗೇ ಬಿಟ್ಟರೆ ನಮಗೆ ತಟ್ಟಕ್ಕೆ ಕೂಡ ಕಷ್ಟ ಆಗುತ್ತೆ. ಜೊತೆಗೆ ನಾವು ಚೆನ್ನಾಗಿ ಸುಟ್ಟ ನಂತರ ಫೋಲ್ಡ್ ಮಾಡಬೇಕಂತಂದರೆ ಅದು ಕೂಡ ಒಡೆದೋಗುತ್ತೆ. ನೋಡಿ ಒಂದು ಕೂಡ ನಮ್ಮ ಮನೇಲಿ ಒಬ್ಬಟ್ಟು ಹೊಡೆದಿರಲಿಲ್ಲ. ಸೊ ಇದು ಎಲ್ಲವನ್ನು ಕೂಡ ನಾವು ಕಂಪ್ಲೀಟಾಗಿ ಸುಟ್ಕೊಂಡ ನಂತರ ಸ್ವಲ್ಪ ಆರೋದಕ್ಕೆ ಹಾಗೆ ಬಿಟ್ಬಿಡೋಣ. ನಂತರ ನಾವು ಯಾವ ಸೈಜಿಗೆ ಬೇಕಾದರೂ ಫೋಲ್ಡ್ ಮಾಡಿಕೊಂಡು ಎತ್ತಿಟ್ಕೊಂಬಿಡೋಣ. ಇದು ಆರೋವರೆಗೂ ಸ್ವಲ್ಪ ಹಾಗೆ ಒಂದೊಂದೇ ಹಾಕ್ಕೊಂಡು ಆರಕ್ಕೆ ಬಿಟ್ಬಿಡೋಣ. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ.